ಸ್ನೇಹಿತರೆ, ವೃದ್ಧಾಪ್ಯದಲ್ಲಿ ನಿಮ್ಮ ಕಾಲುಗಳ ನೋವು ಅಥವಾ ಪಾದದ ಸಮಸ್ಯೆಗಳು ವೃದ್ಧಾಪ್ಯದಲ್ಲಿ ಕಂಡುಬಂದರೆ ಈ ವಸ್ತುಗಳನ್ನು ಸೇವಿಸುವುದರಿಂದ ನಿಮ್ಮ ಕಾಲುಗಳ ಬಲ ಮರಳುತ್ತದೆ ಮತ್ತು ನಿಮ್ಮ ಎಲ್ಲ ಪಾದದ ಸಮಸ್ಯೆಗಳು ಕೇವಲ 12 ದಿನಗಳಲ್ಲಿ ಮಾಯವಾಗುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಿಮಗೆ ಅನಿಸುತ್ತದೆ, ನನಗೆ ವಯಸ್ಸಾಗುತ್ತಾ ಹೋದಂತೆ ಶರೀರ ನಮ್ಮನ್ನು ಬಿಟ್ಟು ಹೋಗುತ್ತಿದೆ ಎಂದು ಯಾವಾಗಲಾದರೂ ಅನಿಸಿದೆಯಾ? ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗುತ್ತಿದೆ, ನನಗೆ ನಡೆಯಲು ಕೂಡ ಕಷ್ಟವಾಗುತ್ತದೆ, ಇನ್ನು ಮೆಟ್ಟಿಲುಗಳನ್ನು ಹತ್ತಲು ಕೂಡ ದೊಡ್ಡ ಹೋರಾಟ ಮಾಡಿದಂತಾಗುತ್ತದೆ. ಇದರಿಂದ ನೀವು ಚಿಂತೆ ಮಾಡುತ್ತಿದ್ದೀರಾ? ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 60 ವರ್ಷದ ಜನಗಳಲ್ಲಿ ಈ ಸಮಸ್ಯೆ ಸರ್ವೇ ಸಾಧಾರಣವಾಗಿ ಬಿಟ್ಟಿದೆ. ಕಾಲಿನಲ್ಲಿ ಶಕ್ತಿ ಕಡಿಮೆಯಾಗುತ್ತಿದ್ದಂತೆ ನಮಗೆ ಭಯ ಆಗಲು ಶುರುವಾಗುತ್ತದೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಎಂದು ಅನಿಸುತ್ತದೆ. ಆದರೆ ನೀವು ಹಾಗೆ ಅನಿಸಬೇಕಂತಿಲ್ಲ. ಆದರೆ ಇಂದು ನಾನು ನಿಮಗೆ 3 ಟಿಪ್ಸ್ ಹೇಳ್ತಾ ಇದ್ದೇನೆ. ಇದನ್ನು ನೀವು ನಿಮ್ಮ ಊಟದ ಜೊತೆ ಸೇವಿಸಿದರೆ ನೀವು ನಿಮ್ಮ ಕಾಲುಗಳ ಸಮಸ್ಯೆಗೆ ತೊಂದರೆ ಪಡುವ ಅವಶ್ಯಕತೆ ಇಲ್ಲ. ಇದನ್ನು ಸೇವಿಸಿದರೆ ಒಂದೇ ತಿಂಗಳಲ್ಲಿ ನಿಮ್ಮ ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ನೋವಿದ್ದರೆ ಅಥವಾ ಊತವಿದ್ದರೆ ಅಥವಾ ಕಾಲು ಸೆಳೆತ ಇದ್ದರೆ ಅದು ಮಾಯವಾಗಿ ಬಿಡುತ್ತದೆ. ನಂತರ ನೀವು ಯಾರ ಸಹಾಯವಿಲ್ಲದೆ ಕುಳಿತುಕೊಳ್ಳಬಹುದು, ಎದ್ದೇಳಬಹುದು, ನಡೆದಾಡಬಹುದು, ಓಡಾಡಬಹುದು, ಇದೆಲ್ಲವುಗಳನ್ನು ಮಾಡುತ್ತೀರಿ. ಇಲ್ಲಿ ಒಬ್ಬ ಡಾಕ್ಟರ್ ರಾಜೇಶ್ ಶರ್ಮಾ ಅಂತ ಇದ್ದಾರೆ. ಅವರು ಅವರ ಜೀವನವನ್ನು 50 ವರ್ಷ ಮೇಲ್ಪಟ್ಟವರ ಆರೋಗ್ಯ ಸರಿ ಮಾಡಲು, ಕಾಲುಗಳಲ್ಲಿರುವ ನೋವನ್ನು ಹೋಗಲಾಡಿಸಲು ಅವರ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅವರು ಹೇಳುವ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಕೂಡ ಗುಣಮುಖರಾಗಬಹುದು. ಅದರಲ್ಲಿ ಒಂದನೆಯದು ನೆನೆಸಿಟ್ಟ ಮೆಂತ್ಯಕಾಳು. ಅದನ್ನು ನಾವು ರಾತ್ರಿ ನೀರಿನಲ್ಲಿ ಹಾಕಿ ನೆನೆಸಿಡ್ತೇವಲ್ಲ, ನೆನೆಸಿಟ್ಟ ಮೆಂತ್ಯಕಾಳು ಉಂಟಲ್ಲ, ಇದು ಒಂದು ಸಾಧಾರಣವಾದ ಕಾಳು ಎಂದು ನಮಗೆ ಅನಿಸಬಹುದು. ಆದರೆ ಅಡಗಿರುವ ಶಕ್ತಿಯು ನಿಮ್ಮ ಕಾಲುಗಳಲ್ಲಿರುವ ನೋವನ್ನು ಕಡಿಮೆ ಮಾಡಿ ಕಾಲಿನಲ್ಲಿರುವ ಹೊರಟು ಹೋಗಿರುವ ಶಕ್ತಿಯನ್ನು ಮೊದಲಿನಂತೆ ವಾಪಸ್ ಬರುವಂತೆ ಮಾಡುತ್ತದೆ ಮತ್ತು ಮಾಂಸಖಂಡಗಳಲ್ಲಿರುವ ನೋವು, ಸೆಳೆತ, ಊತ ಇವುಗಳನ್ನು ಮೂಲದಿಂದಲೇ ತೊಡೆದು ಹಾಕುತ್ತದೆ. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದೇಳ್ತೇವಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ನಾವು ನೈಟ್ ಹಾಕಿದ್ದ ಮೆಂತ್ಯ ಉಂಟಲ್ಲ, ನೆನೆಸಿಟ್ಟ ಮೆಂತ್ಯ ಕಾಳುಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದರ ನೀರನ್ನು ಕುಡಿಯುತ್ತಾ ಬಂದರೆ 1 ತಿಂಗಳಲ್ಲಿ ನಿಮ್ಮ ಕಾಲುಗಳಲ್ಲಿರುವ ಎಷ್ಟೇ ಹಳೆಯದಾದ ನೋವು ಕೂಡ ಹೆಸರಿಲ್ಲದಂತೆ ಹೊರಟು ಹೋಗುತ್ತದೆ. ಮೆಂತ್ಯಕಾಳು ಕೇವಲ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಲ್ಲ ಮತ್ತು ದೇಹದ ಎಲ್ಲ ಕಡೆಯೂ ರಕ್ತ ಚಲನೆಯನ್ನು ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಎರಡನೆಯದಾಗಿ ಅಕ್ರೋಟ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹಾಗೂ ಭರಪೂರವಾದ ಕ್ಯಾಲ್ಸಿಯಂ ಇರುವುದರಿಂದ ಕಾಲುಗಳಲ್ಲಿರುವ ನೋವನ್ನು ಗುಣಪಡಿಸುತ್ತದೆ. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1-2 ಅಕ್ರೋಟ್ ತಿನ್ನುವುದರಿಂದ ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಅದು ಕೊಡುತ್ತದೆ. ಕಾಲುಗಳಲ್ಲಿರುವ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅದು ನಿಮ್ಮ ನೆನಪಿನ ಶಕ್ತಿಯನ್ನು ಕೂಡ ಚುರುಕುಗೊಳಿಸುತ್ತದೆ. ಮೂರನೆಯದಾಗಿ ಹಸುವಿನ ತುಪ್ಪ ಉಂಟಲ್ಲ, ಹಸುವಿನ ತುಪ್ಪ ಇದು ನಿಮಗೆ ಅಮೃತಕ್ಕೆ ಸಮಾನೆಂದೇ ಹೇಳಬಹುದು. ಅದು ಕೂಡ ದೇಶಿ ಹಸುಗಳ ತುಪ್ಪ ಆಗಿರಬೇಕು. ದೇಶಿ ಹಸುಗಳ ತುಪ್ಪ ನಾವು ಅಂದುಕೊಳ್ಳುತ್ತೇವೆ ತುಪ್ಪವನ್ನು ತಿಂದರೆ ನಾವು ದಪ್ಪಾಗುತ್ತೇವೆ ಎಂದು. ಆದರೆ ನಿಜವಾದ ಸತ್ಯವೇನೆಂದರೆ ದೇಶಿ ತುಪ್ಪವನ್ನು ತಿನ್ನುವುದರಿಂದ ಮೂಳೆಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ. ಪ್ರತಿದಿನ 1 ಚಮಚ ದೇಶಿ ತುಪ್ಪವನ್ನು ಅನ್ನದೊಂದಿಗೆ, ರೊಟ್ಟಿಯೊಂದಿಗೆ, ಊಟದಲ್ಲಿ ಅಥವಾ ಬಿಸಿ ಹಾಲಿನಲ್ಲಿ ಹಾಕಿಕೊಂಡು ತಿಂದರೆ ನಿಮ್ಮ ಶರೀರದಲ್ಲಿ ಲುಬ್ರಿಕೇಷನ್ ಹೆಚ್ಚಾಗುತ್ತದೆ. ಇದರಿಂದ ಮೂಳೆಗಳಲ್ಲಿ ಬರುತ್ತಿರುವ ಶಬ್ದ, ಕಾಲುಗಳಲ್ಲಿರುವ ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಯಂಗ್ ಆಗಿದ್ದಾಗ ತುಂಬ ನಡೆಯುತ್ತಿದ್ದರೆ, ಓಡುತ್ತಿದ್ದರೆ ನಿಮಗೆ ಯಾವುದೇ ರೀತಿಯ ಸುಸ್ತಾಗುತ್ತಿರಲಿಲ್ಲ. ಆದರೆ ಈಗ ಸ್ವಲ್ಪ ಏಜ್ ಆಗುತ್ತಿದ್ದಂತೆ ನಡೆದರೂ ಸುಸ್ತಾಗುತ್ತದೆ, ಸುಮ್ಮನೆ ಕೂತರೂ ಸುಸ್ತಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ರಕ್ತ ಸಂಚಾರ ನಿಧಾನವಾಗಿರುವುದು. ಆದ್ದರಿಂದ ನೀವು ಪ್ರತಿದಿನ ರಾತ್ರಿ 1 ಗ್ಲಾಸ್ ಹಸುವಿನ ಹಾಲಿಗೆ 1 ಚಿಟಿಕೆ ಅರಶಿನ ಪುಡಿಯನ್ನು ಹಾಕಿ ಬಿಸಿ ಮಾಡಿಕೊಂಡು ಕುಡಿಯಿರಿ. ಇದರಿಂದ ನಿಮ್ಮ ಸಂತುಗಳಲ್ಲಿರುವ ನೋವುಗಳು ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಮನುಷ್ಯನಿಗೆ ಚೆನ್ನಾಗಿ ನಿದ್ದೆ ಬಂದರೆ ತನ್ನನ್ನು ತಾನು ಶರೀರ ಸರಿ ಮಾಡಿಕೊಳ್ಳಲು ಸಮಯ ಕೊಟ್ಟಂತಾಗುತ್ತದೆ. 4ನೇದೇನೆಂದರೆ ಆಯಿಲ್ ಮಸಾಜ್, ಎಳ್ಳೆಣ್ಣೆಯಿಂದ ಮಸಾಜ್ ಮಾಡುವುದು. ಇನ್ನೊಂದು ವಸ್ತು ಅಂದರೆ ಎಳ್ಳಿನ ಎಣ್ಣೆ. ನಿಮ್ಮ ಕಾಲುಗಳಲ್ಲಿ ಸರಿಯಾಗಿ ರಕ್ತ ಚಲನೆ ಇಲ್ಲದಿದ್ದರೆ
ರಾತ್ರಿ ಮಲಗಿಕೊಂಡಾಗ ಒಂದು ಸಾರಿ ಕಾಲನ್ನು ಬಿಗಿಯಾಗಿ ಹಿಡಿದುಕೊಂಡಂದಾಗಿ ಮಾಂಸಖಂಡಗಳು ನೋವಾಗುತ್ತದೆ. ಹೀಗೆ ಆಗಬಾರದು ಎಂದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಎಳ್ಳಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕಾಲುಗಳಿಗೆ ಮೊಣಕಾಲಿಗೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡುವುದರಿಂದ ಸ್ನಾಯುಗಳಲ್ಲಿ ಬಿಸಿ ಉಂಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂತೆ ಮಾಡುತ್ತದೆ. ಇದು ಕೆಲವೊಂದಿಷ್ಟು ವೃದ್ಧರ ಅನುಭವದ ಮಾತಾಗಿದೆ. ಹೀಗೆ ಮಸಾಜ್ ಮಾಡುವುದರಿಂದ ಬೇಕಾದರೆ ನೋಡಿ, ನೀವು ಒಂದೇ ವಾರದಲ್ಲಿ ನೀವೇ ಹೇಳುತ್ತೀರಿ, ನನ್ನ ಕಾಲುಗಳಲ್ಲಿ ಹೊಸ ಚೈತನ್ಯ ಶಕ್ತಿ ತುಂಬಿದೆ ಎಂದು. ಇದು ಹೆಚ್ಚು ಅನುಭವಕ್ಕೆ ಬರುವುದು ಯಾರಿಗೆ ಗೊತ್ತಾ? ಮೊದಲು ವಾಕರ್ ಅಥವಾ ಕೋಲನ್ನು ಹಿಡಿದು ನಡೆಯುತ್ತಾರಲ್ಲ, ಅವರು ಈ ರೀತಿ ರಾತ್ರಿ ಮಸಾಜ್ ಮಾಡಿ ಮಲಗಿದರೆ ಅವರಿಗೆ ಈ ರೀತಿ ಚೈತನ್ಯ ಶಕ್ತಿ ಬಂದಿದೆ ಎಂದು ಅವರು ಮಾತಾಡ್ತಾರೆ. ನಂತರ ಇನ್ನೊಂದು ಅಭ್ಯಾಸ ಏನೆಂದರೆ, ಇದನ್ನು ಕೇಳಿದರೆ ನೀವು ಆಶ್ಚರ್ಯ ಪಡುತ್ತೀರಾ. ಹಳೆಯ ಕಾಲದಲ್ಲಿ ಹಿರಿಯರು ಒಂದು ದಿನವೂ ಕಾಲು ನೋವು ಎನ್ನುತ್ತಿರಲಿಲ್ಲ, ಏಕೆಂದರೆ ಅವರು ಪ್ರತಿದಿನ ಈ ಅಭ್ಯಾಸವನ್ನು ಮಾಡುತ್ತಿದ್ದರು. ಅದೇನೆಂದರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಕಾಲಿನಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಓಡಾಡುವುದು ಅಥವಾ ನಿಂತುಕೊಂಡು ವ್ಯಾಯಾಮ ಮಾಡುವುದು. ಇದರಿಂದ ಭೂಮಿಯ ಜೊತೆ ನಿಮ್ಮ ಕಾಲುಗಳ ಸಂಪರ್ಕವಾಗುತ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಪೃಥ್ವಿ ತತ್ವ ಅಂತ ಹೇಳ್ತಾರೆ. ನೀವು ಬರೀ ಕಾಲಿನಲ್ಲಿ ನೆಲದ ಮೇಲೆ ನಡೆಯುವುದರಿಂದ ಪೃಥ್ವಿ ತತ್ವ ಉಂಟಾಗಿ ಇಡೀ ಶರೀರಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಪ್ರತಿದಿನ ನೀವು ಸ್ವಲ್ಪ ಹೊತ್ತಾದರೂ ಚಪ್ಪಲಿ ಹಾಕದೆ ನೆಲದ ಮೇಲೆ ಬರೀ ಕಾಲಿನಲ್ಲಿ ನಡೆಯಬೇಕು. ಇದು ಕೇವಲ ಶರೀರಕ್ಕೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೂ ಕೂಡ ಹಿತ ಉಂಟು ಮಾಡುತ್ತದೆ. ಮನಸ್ಸಿಗೆ ನೆಮ್ಮದಿ ಎನಿಸಿ ಅಂದಿನ ದಿನ ನಮಗೆ ತುಂಬ ಉತ್ಸಾಹದಿಂದ ಇರುವಂತೆ ಮಾಡುತ್ತದೆ. ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತೇವೆ ಮಕ್ಕಳಂತೆ ಸರಿಯಾಗಿ ನಡೆಯುವುದು ಯಾವಾಗ ಎಂದು, ಆದರೆ ಅದು ಸಾಧ್ಯವಿಲ್ಲ ಎಂದು ಸುಮ್ಮನಾಗುತ್ತೇವೆ. ಕಾಲುಗಳನ್ನು ಬಲಿಷ್ಠವಾಗಿಸಲು ಮತ್ತೊಂದು ವಸ್ತು ಎಂದರೆ ಕಡಲೆಕಾಳು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಡಲೆಕಾಳನ್ನು ಸೇವಿಸುವುದರಿಂದ ವಯಸ್ಸಾಗುತ್ತಿದ್ದಂತೆ ಮಾಂಸಖಂಡಗಳು ಕರಗುವುದನ್ನು ಸ್ಥಗಿತಗೊಳಿಸುತ್ತದೆ. ಇದರಲ್ಲಿ ಕರ್ಪೂರವಾಗಿ ಪ್ರೋಟೀನ್, ಐರನ್ ಹಾಗೂ ಫೈಬರ್ ಇರುವಂತೆ ಇದು ದೇಹದಲ್ಲಿ ರಕ್ತ ಹೆಚ್ಚಾಗುವಂತೆ ಮಾಡಿ ಪ್ರತಿಯೊಂದು ದೇಹದ ಕಣಕಣಗಳಲ್ಲಿಯೂ ರಕ್ತ ಹೋಗಿ ಮತ್ತೆ ಪುನಃ ಕಾಲುಗಳು ಹೊಸ ಚೈತನ್ಯ ಪಡೆಯುವಂತೆ ಮಾಡುತ್ತದೆ. ಈ ಕಡಲೆ ಬೀಜ ಉಂಟಲ್ಲ, ಅದನ್ನು ತಿನ್ನುವುದರ ಒಟ್ಟಿಗೆ ಸ್ವಲ್ಪ ದ್ರಾಕ್ಷಿ, ಒಂದೆರಡು ದ್ರಾಕ್ಷಿ ಅಥವಾ ಬಾದಾಮಿಯನ್ನು ಕೂಡ ನೆನೆಸಿ ಹಾಕಿ ತಿನ್ನುವುದರಿಂದ ನಿಮಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ. ಕೆಲವೊಂದಿಷ್ಟು ವಯಸ್ಸಾದವರು ಹೇಳುತ್ತಿರುತ್ತಾರೆ, ಹಸಿವಾಗುವುದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವುದು. ನೀವು ಈ 3 ವಸ್ತುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಹೆಚ್ಚಾಗುವಂತೆ ಮಾಡುತ್ತದೆ. ಇನ್ನೊಂದು ಮುಖ್ಯವಾದ ಅಭ್ಯಾಸ ಮಾಡಿಕೊಳ್ಳಬೇಕಾಗಿರುವುದು ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದು. ನೀವು ಕೇಳಬಹುದು, ಇದರಲ್ಲಿ ಹೊಸದೇನಿದೆ ಎಂದು. ಇದರಿಂದ ಆಗುವ ಲಾಭವನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ. ಪ್ರತಿದಿನ ನೀವು ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ, ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಬಿಸಿ ನೀರು ಕುಡಿದ ತಕ್ಷಣ ದೇಹದಲ್ಲಿರುವ ಎಲ್ಲ ಕ್ರಿಯೆಗಳು ಚುರುಕುಗೊಳ್ಳುತ್ತದೆ. ನಮಗೆ ವಯಸ್ಸಾಗಿದೆ ಎಂದು ನಾವು ಸುಮ್ಮನೆ ಕೂತ್ಕೊಳ್ಳುವುದಲ್ಲ. ವಯಸ್ಸು ಎಷ್ಟಾದರೂ ಆಗಲಿ, ಆದರೆ ನಾವು ನಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬಬೇಕು, ಸುಮ್ಮನೆ ಜೀವನ ಮಾಡಬೇಕು ಎಂದು ಮಾಡುವುದಲ್ಲ. ಪ್ರತಿದಿನವೂ ಹೊಸ ಹುಮ್ಮಸ್ಸಿನಿಂದ ಜೀವನ ಮಾಡಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.